Hi friends, this is SHSM channel. Welcome to SHSM channel. SSLC ಮುಗಿದ ಮೇಲೆ PUCಯಲ್ಲಿ ಯಾವ ಕೋರ್ಸನ್ನ ತೊಗೋಬೇಕು, ಯಾವ ಕೋರ್ಸನ್ನ ತೊಗೊಂಡ್ರೆ ಕರಿಯರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಆಲ್ರೆಡಿ SSLC ರಿಸಲ್ಟ್ ಬಂದಾಯಿತು. ಹೀಗಾಗಿ ರಿಸಲ್ಟ್ ಬಂದಮೇಲೆ ಎಲ್ಲ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಯಾವ ಕೋರ್ಸನ್ನು ತೊಗೋಬೇಕು, ಯಾವ್ದು ಹೆಲ್ಪ್ ಆಗುತ್ತೆ ಅಂತ. ಯಾಕಂತಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಹೀಗಾಗಿ ಯಾರೂ ಯೋಚನೆ ಮಾಡೋಕ್ಕೆ ಹೋಗಿರಲ್ಲ. ಸಡನ್ನಾಗಿ PUCಲಿ ಒಂದು ಕೋರ್ಸನ್ನ ಚೂಸ್ ಮಾಡ್ಕೋಬೇಕಂತಂದಾಗ ಮಕ್ಕಳಿಗೆ ಆಬ್ವಿಯಸ್ ಕನ್ಫ್ಯೂಸ್ ಆಗೇ ಆಗುತ್ತೆ. ಇನ್ನು ಕೆಲವ್ರು ಹೇಗಿರ್ತಾರೆ ಅಂದರೆ, ಜಾಸ್ತಿ ಮಾರ್ಕ್ಸ್ ಬಂದರೆ ಸೈನ್ಸ್ ತೊಗೊಳ್ಳೋದು, ಮೀಡಿಯಮ್ ಮಾರ್ಕ್ಸ್ ಬಂದರೆ ಕಾಮರ್ಸ್, ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸೇ ಗತಿ, ಆ ಥರ ಮೈಂಡ್ ಸೆಟ್ಟು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಂತೂ ಇರಲ್ಲ, ಹಂಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಚೆನ್ನಾಗಿ ಓದಿ ಔಟ್ ಆಫ್ ಔಟ್ ತೊಗೊಂಡು ಆರ್ಟ್ಸಲ್ಲಿ ಬಂದು ಸಾಧನೆ ಮಾಡಿದವರು ಇದ್ದಾರೆ. ಇನ್ನು ಕೆಲವರು ಕಡಿಮೆ ಮಾರ್ಕ್ಸ್ ತೊಗೊಂಡು ಸೈನ್ಸನ್ನು ಚೂಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಕರಿಯರ್ ಬಿಲ್ಡ್ ಮಾಡ್ಕೊಂಡಿದ್ದವರು ಇದ್ದಾರೆ. ಹಾಗಂತೂ ಥಿಂಕ್ ಮಾಡಬೇಡಿ. ಹಂಗೆ ಥಿಂಕ್ ಮಾಡಿದರೆ ನೀವು ಮಕ್ಕಳ ಕರಿಯರ್ನ ಹಾಳು ಮಾಡಿದಂಗಾಗುತ್ತೆ. ಸೊ ದಯವಿಟ್ಟು ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಗೈಸ್, PUCಯಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ, ಯಾವ ಸಬ್ಜೆಕ್ಟ್ ಇರುತ್ತೆ, ಯಾವುದನ್ನು ತೊಗೊಂಡ್ರೆ ಏನು ಮಾಡ್ಬೋದು, ಇದೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಸಾಮಾನ್ಯವಾಗಿ PUCಲಿ ಬರೋದು 3 ಆಪ್ಷನ್ಸ್. ಫಸ್ಟ್ ಒನ್ ಸೈನ್ಸ್ ಅಂದರೆ ವಿಜ್ಞಾನ, ಸೆಕೆಂಡ್ ಕಾಮರ್ಸ್ ಅಂದರೆ ವಾಣಿಜ್ಯ ವಿಭಾಗ, ಥರ್ಡ್ ಒನ್ ಆರ್ಟ್ಸ್ ಅಂದರೆ ಕಲಾ ವಿಭಾಗ. ವಿಭಾಗಗಳಲ್ಲಿ 4 ಕೋರ್ ಸಬ್ಜೆಕ್ಟ್ ಇರುತ್ತೆ, ಜೊತೆಗೆ ಇಂಗ್ಲೀಷ್ ಆ್ಯಂಡ್ ಸೆಕೆಂಡ್ ಸಬ್ಜೆಕ್ಟ್ ನೀವು ಚೂಸ್ ಮಾಡಬೇಕಿರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನೀವು ಕನ್ನಡನ ತೊಗೋಬೋದು, ಅಥವಾ ಹಿಂದಿನ ತೊಗೋಬೋದು, ಅಥವಾ ಸಂಸ್ಕೃತ ತೊಗೋಬೋದು. ಆಯಾ ಕಾಲೇಜ್ನಲ್ಲಿ ಯಾವ್ಯಾವ ಆಪ್ಷನ್ ಇದೆ ಅದನ್ನು ನೀವು ತೊಗೋಬೋದು. ಸೈನ್ಸ್ ಅಂದರೆ ವಿಜ್ಞಾನ. PUC ನಂತರ ನೀವು ಇಂಜಿನಿಯರಿಂಗ್, ಮೆಡಿಕಲ್, ಟೆಕ್ನಿಕಲ್ ಫೀಲ್ಡ್ ಆಯ್ಕೆ ಮಾಡ್ಕೋದು. ಈ ರೀತಿ ಕರಿಯರ್ ಬಿಲ್ಡ್ ಮಾಡ್ಕೋಬೇಕಂತನೋರು PUCಯಲ್ಲಿ ಸೈನ್ಸನ್ನು ತೊಗೋಬೋದು. ಇನ್ನು ಸೈನ್ಸಲ್ಲಿ ಮುಖ್ಯವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ರೀತಿ 4 PCMB ಅಂತ 4 ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ನೀವು ಬಯಾಲಜಿ ಬದಲಾಗಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಕೂಡ ತೊಗೋಬೋದು. ಈ ಕಾಂಬಿನೇಷನ್ಗಳನ್ನು PCMC ಆ್ಯಂಡ್ PCME ಅಂತ ಕರಿತೀವಿ. ನೀವು ನೇರವಾಗಿ ಇಂಜಿನಿಯರಿಂಗ್ ಆರ್ ಟೆಕ್ನಿಕಲ್ ಫೀಲ್ಡಿಗೆ ಹೋಗಬೇಕು ಅಂದರೆ ಆಗ ನಿಮಗೆ ಬಯಾಲಜಿ ಅಷ್ಟಾಗಿ ಯೂಸ್ ಆಗೋದಿಲ್ಲ. ಹೀಗಾಗಿ ನೀವು ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ನೇರವಾಗಿ ಇಂಜಿನಿಯರಿಂಗ್ ಕೋರ್ಸ್ ಅಥವಾ ಬೇಸಿಕ್ಸ್ ಕಲ್ತಂಗೆ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಗೈಸ್, ಖಂಡಿತವಾಗಿ ಇಂಜಿನಿಯರಿಂಗೇ ಹೋಗ್ತೀನಿ ಅಂತಂದಾಗ ಮಾತ್ರ ಇದನ್ನು ಚೂಸ್ ಮಾಡ್ಕೋಬೇಕು. ಒಂದು ವೇಳೆ ನೀವು PUC ಮುಗಿದಾದ್ಮೇಲೆ ವೈದ್ಯಕೀಯ ಅಂತಂದರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ತೀನಿ ಅಂತ ಅನ್ನೋದಾದರೆ BTech, BSc ಅಗ್ರಿ, BSc ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಆರ್ ಸೆರಿಕಲ್ಚರ್ ಆಗಿರ್ಬೋದು, ಆರ್ ಮೆಡಿಕಲ್ ಆಗಿರ್ಬೋದು, ಆರ್ ಡೆಂಟಿಸ್ಟ್ ಆಗಿರ್ಬೋದು. ಇದೆಲ್ಲ ಕೋರ್ಸ್ಗಳು ನೀವು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ನೀವು ಬಯಾಲಜಿಯನ್ನು ತಗೊಳ್ಳೇಬೇಕಾಗತ್ತೆ. ಸೊ ನೀವು PCMBನೇ ತೊಗೋಬೇಕು. ಕಾಮರ್ಸ್ ಅಂದರೆ ವಾಣಿಜ್ಯ ಶಾಸ್ತ್ರ. ಇದರಲ್ಲಿ ಅರ್ಥಶಾಸ್ತ್ರ, ಅಕೌಂಟೆನ್ಸ್, ಬಿಸ್ನೆಸ್, ಸ್ಟ್ಯಾಟಿಸ್ಟಿಕ್ಸ್, ಟ್ಯಾಕ್ಸೇಷನ್ ಈ ರೀತಿ ವಿಚಾರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಾಮರ್ಸ್ ಮಾಡಬೇಕಾಗುತ್ತೆ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಲೆಕ್ಕಾಚಾರ ಕ್ಷೇತ್ರಗಳಲ್ಲಿ, ಅಕೌಂಟೆಂಟ್ನಲ್ಲಿ ಹಣಕಾಸು ಸಲಹೆಗಾರನಾಗಿ ಆ್ಯಂಡ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನೀವು ಕೆಲಸ ಮಾಡ್ಬೋದು. ಇನ್ನು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಮುಂದುವರಿಯುವ ಅಥವಾ ಇಂಟ್ರೆಸ್ಟ್ ಇರೋರು ಕೂಡ ಕಾಮರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮುಖ್ಯವಾಗಿ ಅಕೌಂಟೆಂಟ್ಸ್ ಹಾಗೂ ಬಿಸ್ನೆಸ್ ಸ್ಟಡೀಸ್ ಅಂತ 2 ಕಾಮನ್ ಸಬ್ಜೆಕ್ಟ್ ಬರುತ್ತೆ. ಉಳಿದಂತೆ ಇನ್ನೆರಡು ಸಬ್ಜೆಕ್ಟ್ ಮ್ಯಾಥ್ಸ್ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಎಕನಾಮಿಕ್ಸ್ ತೊಗೋಬೋದು, ಎಕನಾಮಿಕ್ ಹಾಗೂ ಮ್ಯಾಥ್ಸ್ ತೊಗೋಬೋದು, ಎಕನಾಮಿಕ್ ಹಾಗೂ ಕಂಪ್ಯೂಟರ್ ಸೈನ್ಸ್ ತೊಗೋಬೋದು, ಕಂಪ್ಯೂಟರ್ ಸೈನ್ಸ್ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು. ಇಲ್ಲಿ ಮ್ಯಾಥ್ಸ್ ಅಂದರೆ ಬೇಸಿಕ್ ಮ್ಯಾಥ್ಸ್. ಇಲ್ಲಿ ನಾವು ಕಾಮನ್ ಆಗಿ ಎಲ್ಲ ಕಾಲೇಜ್ಗಳಲ್ಲಿ ಇರುವ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಿದ್ವಿ. ಒಂದೊಂದು ಕಾಲೇಜಲ್ಲಿ ಕಾಮರ್ಸ್ ಜೊತೆಗೆ ಸೈನ್ಸ್ ಸಬ್ಜೆಕ್ಟು ಅಥವಾ ಸೈನ್ಸ್ ಜೊತೆಗೆ ಕಾಮರ್ಸ್ ಸಬ್ಜೆಕ್ಟು ತೊಗೋಬೋದು. ಆಯಾ ಕಾಲೇಜಲ್ಲಿ ಯಾವ್ಯಾವ ಆಪ್ಷನ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಕಾಮರ್ಸ್ ತೊಗೊಂಡು ಕ್ಲಾಟ್ ಬರೋದು ಲಾ ಜಾಯ್ನ್ ಆಗ್ಬೋದು, SCP ಬರೋದು ಕಂಪ್ನಿ ಸೆಕ್ರೆಟರಿ ಆಗ್ಬೋದು, CPT ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಇದ್ರ ಜೊತೆಗೆ ಇನ್ವೆಸ್ಟರ್, ಬ್ಯಾಂಕರ್, ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್, ಟ್ರೇಡ್ ಅನಲಿಸ್ಟ್ ಕೂಡ ಆಗುವ ಅವಕಾಶ ಇರುತ್ತೆ. ಆರ್ಟ್ಸ್ ಅಂದರೆ ಕಲಾ ವಿಭಾಗ. ಇನ್ನು ಭಾಷಾ ವಿಭಾಗಗಳಲ್ಲಿ ಇಂಟ್ರೆಸ್ಟ್ ಇರುವವರು, ಹ್ಯೂಮನ್ ಇಂಟ್ರೆಸ್ಟ್ ಇರುವವರು, ಮಾನವಶಾಸ್ತ್ರಗಳಲ್ಲಿ ಇಂಟ್ರೆಸ್ಟ್ ಇರುವವರು, ಹ್ಯುಮ್ಯಾನಿಟೀಸನ್ನು ಕಲಿಬೇಕಂತಂದವರು, ಎಕನಾಮಿಸ್ಟ್, ಸೈಕಾಲಜಿಸ್ಟ್ ಆಗಬೇಕಂತಂದವರು, PUC ನಂತರ ಪತ್ರಿಕೋದ್ಯಮ ಮಾಡಬೇಕಂತಂದವರು ಆರ್ಟ್ಸ್ನ ತೊಗೋಬೋದು. ಜೊತೆಗೆ ಮ್ಯಾನೇಜ್ಮೆಂಟ್, ಇಂಟರ್ಪರ್ಸನಲ್ ಸಂಬಂಧಗಳ ನಡುವಿನ ಸ್ಟಡಿ ಮಾಡೋರು, ಈ ರೀತಿ ಎಲ್ಲ ಇಂಟ್ರೆಸ್ಟ್ ಇರೋರು, ಆರ್ HR ಎಲ್ಲ ಆಗಬೇಕಂತ ಅಂದ್ಕೊಂಡವರು ಕೂಡ ಆರ್ಟ್ಸ್ನ ತೊಗೋಬೋದು.
ಇದರಲ್ಲಿ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ ಅಂದರೆ ಅರ್ಥಶಾಸ್ತ್ರ ಇವು ಮುಖ್ಯ ಸಬ್ಜೆಕ್ಟ್ಗಳಾಗ್ತವೆ. ಇದ್ರ ಜೊತೆಗೆ ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ತೊಗೋಬೋದು, ಸೋಷಿಯಾಲಜಿ ಆ್ಯಂಡ್ ಆಪ್ಷನಲ್ ಕನ್ನಡ ತೊಗೋಬೋದು, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೈಕಾಲಜಿ ತೊಗೋಬೋದು, ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ ತೊಗೋಬೋದು, ಜಿಯೋಗ್ರಫಿ ಆ್ಯಂಡ್ ಆಪ್ಷನಲ್ ಕನ್ನಡ ತೊಗೋಬೋದು, ಜಿಯೋಗ್ರಫಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ತೊಗೋಬೋದು, ಸೋಷಿಯಾಲಜಿ ಆ್ಯಂಡ್ ಲಾಜಿಕ್ ತೊಗೋಬೋದು, ಆಪ್ಷನಲ್ ಕನ್ನಡ ಆ್ಯಂಡ್ ಹಿಂದೂಸ್ತಾನಿ ಸಂಗೀತ ತೊಗೋಬೋದು, ಆ್ಯಂಡ್ ಇಂಗ್ಲೀಷ್. ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ಗಳನ್ನು ನಾವು ಸ್ಟಡಿ ಮಾಡ್ಬೋದು. ಆರ್ಟ್ಸ್ ತೊಗೊಂಡು ನೀವು ಲಾ ಮಾಡ್ಬೋದು, ಕಾನೂನು ಭಾಷಾ ಅಧ್ಯಯನ, ಜರ್ನಲಿಸಮ್, ಕಮ್ಯುನಿಕೇಷನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಆರ್ಟ್ಸ್ ಆ್ಯಂಡ್ ಡಿಸೈನ್ ಇಂಥ ಹಲವಾರು ಫೀಲ್ಡ್ಸ್ಗೆ ನೀವು ಹೋಗ್ಬೋದು. ಈ ಸಬ್ಜೆಕ್ಟ್ಸ್ ತೊಗೋದ್ರಿಂದ ನೀವು ಕಂಟೆಂಟ್ ರೈಟರ್, ಪ್ರೈವೇಟ್ ಅಟೋಮರ್, ಸೈಕಾಲಜಿಸ್ಟ್, ಫ್ಲೈಟ್ ಅಟೆಂಡೆಂಟ್, ಇವೆಂಟ್ ಮ್ಯಾನೇಜ್ಮೆಂಟ್, ಜರ್ನಲಿಸ್ಟ್ ಎಲ್ಲ ಕ್ಷೇತ್ರಗಳಿಗೂ ಹೋಗೋಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಡಿಪ್ಲೊಮಾ ಕೋರ್ಸ್ಗಳು. 10th ಮುಗಿದಾದ್ಮೇಲೆ ಡಿಪ್ಲೊಮಾ ಕೋರ್ಸು ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ಪಾಲಿಟೆಕ್ನಿಕ್ ಕೋರ್ಸ್ ಅಂತ ಕರೀತಾರೆ. ಇದೊಂಥರ ಸರ್ಟಿಫಿಕೇಟ್ ಕೋರ್ಸ್ ಇದ್ದಾಗೆ. PUC ಅಂತೆ ಫಾಸ್ಟಾಗಿ ಸಮಗ್ರವಾಗಿ ಎಲ್ಲವನ್ನು ನಿಮ್ಮ ತಲೆಯಲ್ಲಿ ಹಾಕ್ತಾರೆ. ಆಯಾ ಕೋರ್ಸ್ಗೆ ಏನು ಬೇಕು, ಏನು ಬೇಸಿಕ್ಸ್ ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಈವನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳನ್ನು ನೀವು ಇಲ್ಲಿ ಡಿಪ್ಲೊಮಾದಲ್ಲಿ ಕಲಿಬೋದು. ಇದು ಸಾಮಾನ್ಯವಾಗಿ 3 ವರ್ಷದ ಕೋರ್ಸ್ ಆಗಿರುತ್ತೆ. ಇದಾದಮೇಲೆ ಇದು ಡಿಗ್ರಿ ಮುಗಿದಾದ್ಮೇಲೆ ನೀವು ಆರಾಮಾಗಿ ಉದ್ಯೋಗನೂ ಮಾಡ್ಬೋದು. ಕರ್ನಾಟಕದಲ್ಲಿ ಈಗ 8 ಡಿಪ್ಲೊಮಾ ಕೋರ್ಸ್ಗಳಿವೆ. ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಬಿಗ್ ಡೇಟಾ, ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರಿಸರ್ವೇಷನ್, ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಸೈಬರ್ ಸೆಕ್ಯುರಿಟಿ, ನಿರ್ದೇಶನ ಆ್ಯಂಡ್ ಚಿತ್ರಕಥೆ ರಚನೆ, ಕಾರ್ಯಕ್ರಮ ನಿರ್ಮಾಣ, ಸ್ಕ್ರೀನ್ ರೈಟಿಂಗ್, TV ಪ್ರೊಡಕ್ಷನ್, ಸೈಬರ್ ಫಿಸಿಕಲ್ ಸಿಸ್ಟಮ್ ಸೆಕ್ಯುರಿಟಿ, ಅಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ, ಈ ರೀತಿ ಕೋರ್ಸ್ಗಳು ಇವೆ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕೋರ್ಸಸ್. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ವೆಬ್ ಡಿಸೈನಿಂಗ್ ಸರ್ಟಿಫಿಕೇಟ್ ಕೋರ್ಸಸ್, ಡಿಜಿಟಲ್ ಮಾರ್ಕೆಟಿಂಗ್, ಡಿಪ್ಲೊಮಾ ಇನ್ 2D ಆ್ಯಂಡ್ 3D ಆ್ಯನಿಮೇಷನ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಕೋರ್ಸಸ್. ಈ ಕೋರ್ಸ್ಗಳನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಸದ್ಯ ಇವಾಗ ಡಿಮ್ಯಾಂಡ್ ಇರೋ ಕೋರ್ಸ್ಗಳು ಅಂತಂದರೆ ಆ್ಯನಿಮೇಷನ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗಳು PUC ಆದಮೇಲೂ ಮಾಡ್ಬೋದು. ಆ್ಯಂಡ್ ಇದರಿಂದ ನಿಮಗೆ ಜಾಬು ಸಿಗುತ್ತೆ. ಅದರಲ್ಲಿ 1-2 ಮಂತ್ ಮಾಡೋದಕ್ಕಿಂತ ಹೆಚ್ಚಾಗಿ 1 and 2 years ಡೀಟೇಲ್ ಆಗಿ ಕೋರ್ಸ್ ಮಾಡೋದ್ರಿಂದ ಆ್ಯನಿಮೇಷನ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಕೊಡುವಂಥ ಕೋರ್ಸ್ಗಳು, ಇನ್ಸ್ಟಿಟ್ಯೂಷನ್ಗಳು ಇದೆ, ನೀವು ಚೆಕ್ ಮಾಡ್ಬೋದು. ಪ್ಯಾರಾಮೆಡಿಕಲ್ ಕೋರ್ಸಸ್. ಮೆಡಿಕಲಲ್ಲಿ ಇಂಟ್ರೆಸ್ಟ್ ಇರೋರು, ಆದರೆ ಡಾಕ್ಟರ್ ಆಗಬೇಕಂತ ಏನಿಲ್ಲ ಅನ್ನೋರು ಅರೆವೈದ್ಯಕೀಯ ಕೋರ್ಸು ಮಾಡ್ಬೋದು. ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ರೋಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಈ ರೀತಿ ಹಲವಾರು ಆಪ್ಷನ್. ಮಹಿಳೆಯರಿಗೆ ಅಂದರೆ ವುಮೆನ್ಸಿಗೆ ಏನೇನು ಆಪ್ಷನ್ಸ್ ಇವೆ. ಹುಡುಗಿರು ಒಂದಿಷ್ಟು ವಿಶೇಷ ಕೋರ್ಸ್ಗಳಿವೆ. ಅದು ಹುಡುಗರು ಮಾಡಬಾರ್ದಂತ ಏನಿಲ್ಲ. ಸಾಮಾನ್ಯವಾಗಿ ಇವುಗಳು ಹುಡುಗಿರಿಗೆ ಸೂಟ್ ಆಗ್ತವೆ ಅನ್ನೋ ಕಾರಣಕ್ಕೆ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ. ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ದಟ್ ಈಸ್ 3 ವರ್ಷದ ಕೋರ್ಸು. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್, ಅದು 2 ವರ್ಷದ ಕೋರ್ಸು. ಗೃಹ ವಿಜ್ಞಾನದಲ್ಲಿ ಡಿಪ್ಲೊಮಾ, ಅದು 1 ರಿಂದ 2 ವರ್ಷದ ಕೋರ್ಸು. ಇವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ 6 ತಿಂಗಳಿಂದ 1 ವರ್ಷ ಕೋರ್ಸು. ಯೋಗ ಡಿಪ್ಲೊಮಾ 6 ತಿಂಗಳಿಂದ 1 ವರ್ಷ ಕೋರ್ಸು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ 3 ವರ್ಷ. ಪತ್ರಿಕೋದ್ಯಮ, ಜರ್ನಲಿಸಮ್, ದಟ್ ಈಸ್ 2 ರಿಂದ 3 ವರ್ಷ ಕೋರ್ಸ್. ಕಾಸ್ಮೆಟಾಲಜಿ ಡಿಪ್ಲೊಮಾ ಇನ್ 6 ತಿಂಗಳಿಂದ 1 ವರ್ಷ ಕೋರ್ಸ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ವರ್ಷ ಕೋರ್ಸ್. ಗಾರ್ಮೆಂಟ್ಸ್ ಟೆಕ್ನಾಲಜಿ 2 ರಿಂದ 3 ವರ್ಷದ ಕೋರ್ಸ್. ಡಿಪ್ಲೊಮಾ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್ 2 ರಿಂದ 3 ವರ್ಷದ ಕೋರ್ಸ್. ಡಿಪ್ಲೊಮಾ ಇನ್ ಬಯೋಟೆಕ್ನಾಲಜಿ 3 ವರ್ಷದ ಕೋರ್ಸ್. ಫೈನ್ ಆರ್ಟ್ಸ್ ಡಿಪ್ಲೊಮಾ 1 ವರ್ಷದ ಕೋರ್ಸ್. ಡಿಪ್ಲೊಮಾ ಇನ್ ನರ್ಸಿಂಗ್ 2 ವರ್ಷದ ಕೋರ್ಸ್. ನೆಕ್ಸ್ಟ್ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇದು ಡಿಪ್ಲೊಮಾಗಿಂತಲೂ ಸ್ಪೆಸಿಫಿಕ್, ಏನು ಕೆಲಸ ಬೇಕೋ ಅಷ್ಟೇ ಕಲಿಸ್ತಾರೆ. ಇದು ಸ್ಟಡೀಸ್ ಎಲ್ಲ ಮುಗಿದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಕೆಲವು ಸಚಿವಾಲಯಗಳಲ್ಲಿ ಕೆಲಸ ಮಾಡೋದು ಅವಕಾಶ ಇರುತ್ತೆ. ಬಯೋಟೆಕ್ನಾಲಜಿಸ್ಟ್, ಎಲೆಕ್ಟ್ರಾನಿಕ್ ಮಷಿನ್, ಕಾರ್ಪೆಂಟರ್, ಡೊಮೆಸ್ಟಿಕ್ ಪೇಂಟರ್, ಮರೀನ್ ಎಂಜಿನ್ ಫಿಟ್ಟರ್, ಮೇಸ್ತಿ, ಪ್ಲಂಬರ್, ಶೀಟ್ ಮೆಟಲ್ ವರ್ಕರ್, ಹೀಗೆ ಜಾಸ್ತಿ ಆಯ್ಕೆಗಳಿರುತ್ತವೆ. ನಿಮ್ಮ ಊರಲ್ಲಿ ಯಾವ್ಯಾವ್ದು ಆಪ್ಷನ್ ಇದೆ ಅದನ್ನು ನೋಡಿ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಅಗೇನ್ ಗೈಸ್, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಹೇಳಿದೆಲ್ಲ ಮಾಡಿದ್ವಿ ಮೇಡಮ್, ನೀವು ಹೇಳಿದ ಕೋರ್ಸ್ ತೊಗೊಂಡ್ವಿ, ನಮಗೆ ಜಾಬೇ ಸಿಗಲಿಲ್ಲ, ಇದೆಲ್ಲ ಹೇಳಬೇಡಿ. ನೀವೇನು ಕೋರ್ಸ್ ಕಲ್ತಿರ್ತೀರಾ, ಹೇಗೆ ಕಲ್ತಿರ್ತೀರಾ, ಏನು ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ, ಅದೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟರ್ವ್ಯೂ ಕ್ಲಿಯರ್ ಮಾಡಿ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. 10th ಆದಮೇಲೆ ಏನು ಮಾಡಬೇಕು ಅಂತ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.